ಅನ್ನೋದು ಕಾಣ್ತೀನಿ ನೀನು ಟಾಸ್ಕ್ ಆಡುವಾಗ. ನೀವಿದ್ದೀರಲ್ವಾ ಪೀ ಪೀ ಮಾಡಲ್ಲ. ನಾನೇ ಉಸ್ತುವಾರಿ ಕೊಡ್ತೀನಿ ತಲೆ ಮೇಲೆ ಒಂದು ಗಿರ್ಬೇಕಂಗೆ ಗಿರ್ರಿ 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 ಅಂತ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ವ್ಲಾಗರ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ನೋಡ್ತಿದ್ದೀರಲ್ಲ ಗೈಸ್, ಲೈವ್ನಲ್ಲಿ ಏನಾಗ್ತಿದೆ ಅಂತ ನೀವೇನೆ. ನಮ್ಮ ಗಿಲ್ಲಿಯವರು ಮತ್ತು ರಕ್ಷಿತಾ ಅವರು ಗೈಸ್ ಕಾಮಿಡಿನ ಮಾಡ್ತಾಯಿದ್ದಾರೆ ಗೈಸ್. ಫಸ್ಟ್ನೇದಾಗಿ ರಕ್ಷಿತಾ ಏನೋ ಅಂತ ಅಂದರು, ಅದಕ್ಕೆ ಗಿಲ್ಲಿ ಏನು ಹೇಳಿದ್ರಪ್ಪ ಅಂತಂದರೆ, ಟಾಸ್ಕ್ನಲ್ಲಿ ಏನಾದ್ರು ಕಿತಾಪತಿನ ಮಾಡು, ನೀನು ನೋಡ್ಕೊತೀನಿ, ಆಮೇಲೆ ನಿನ್ನ ನೋಡ್ಕೊತೀನಿ ಅಂತ ಹೇಳ್ತಿದ್ದಾರೆ. ಹೇಗಿದ್ರು ಅವರೇ ಉಸ್ತುವಾರಿ ಅಲ್ವಾ ಗೈಸ್. ಯಾಕಪ್ಪ ಅಂತ ಅಂದರೆ ಅವರು ಟಾಪ್ 6 ಇದರಿಂದ ಆಚೆ ಬಂದಿರೋದ್ರಿಂದ, ಅಂದರೆ ಟಾಪ್ 6 ಇದರಿಂದ ಆಚೆ ಬಂದಿರೋದ್ರಿಂದ ಅವರು ಉಸ್ತುವಾರಿ ಆಗಲೇಬೇಕಾಗುತ್ತೆ. ಈಗ ಟಾಸ್ಕ್ನಲ್ಲಿ ಗೆದ್ದವರು ಟಾಪ್ 6ಗೆ ಟಾಪ್ 3 ಆಗಿ ಹೋಗ್ತಾರೆ ಗೈಸ್ ಅಂತಲೇ ಹೇಳ್ಬೋದು. ಹಾಗೆಯೇ ಗೈಸ್, ಯಾರ್ಯಾರೆಲ್ಲ ನಮ್ಮೊಂದು ವಿಡಿಯೋ ನೋಡ್ತಿದ್ದೀರಾ, ಸಬ್ಸ್ಕ್ರೈಬು, ಲೈಕ್, ಶೇರು ಮಾಡ್ಕೊಳ್ಳಿ. ಈ ಒಂದು ಲೈವ್ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಪೂರ್ತಿ ನೋಡಿ, ಇನ್ನೂ ಇನ್ಫಾರ್ಮೇಷನ್ ಇದೆ. ಇನ್ನೊಂದು ಕಡೆ ನೋಡಿದರೆ ರಘು ಅಣ್ಣ ಬಗ್ಗೆ ನಮ್ಮ ರಕ್ಷಿತಾ ಅವರು ಮತ್ತು ಕಾವ್ಯ ಅವರು ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ, ಒಂದು ಜಗಳ ಆಗಿದ್ರು ಕೂಡ. ಹಾಗೆಯೇ ನೆಕ್ಸ್ಟು ಅಶ್ವಿನಿ ಅವ್ರದ್ದು ಮತ್ತು ಇನ್ನು ಉಳಿದವರೆಲ್ಲ, ಆದರೆ ಇನ್ನು ಉಳಿದವರು ಅಶ್ವಿನಿ ಅವರು ಮತ್ತು ಧ್ರುವಂತ್ ಅವರು ಒಂದು ಕಡೆ ಮೂಲೆಯಲ್ಲಿ, ಅಂದರೆ ದೊಡ್ಡ ಬೆಡ್ರೂಮಲ್ಲಿ ಕೂತ್ಕೊಂಡು ಟಾಸ್ಕ್ನ ಬಗ್ಗೆ ಮಾತಾಡ್ತಾಯಿದ್ದಾರೆ ಗೈಸ್. ನೆಕ್ಸ್ಟು ನಿಮಗೆ ಈ ಒಂದು ಬಿಗ್ ಬಾಸ್ನ ಹೋರಾಟದಲ್ಲಿ ಯಾರು ಗೆಲ್ಲಬೇಕು ಅನ್ನೋರನ್ನ ಕಮೆಂಟ್ ಮಾಡಿ. ಹಾಗೆಯೇ ಗೈಸ್, ನಮ್ಮ ಒಂದು ಚಾನಲ್ನಲ್ಲಿ 1,00,000 ಸಬ್ಸ್ಕ್ರೈಬರ್ಸ್ನ ಯಾವಾಗ ಮಾಡ್ತೀರ ಅಂತ ಪ್ಲೀಸ್ ತಿಳಿಸ್ಕೊಡಿ. ಪ್ಲೀಸ್ ಗೈಸ್, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಗ್ ಬಾಸ್ ಮುಗಿಯೋಕ್ಕೆ ಇನ್ನು ಕೇವಲ 2 ವಾರ ಇರೋದು. ಅಷ್ಟೊತ್ತಿಗೆ ನಮ್ಮದು 1,00,000 ಸಬ್ಸ್ಕ್ರೈಬರ್ಸ್ ಆಗಬೇಕು. ಆದರೆ ನಮ್ಮ ಕನ್ನಡದ ಒಂದು ಗತ್ತು ಉಳಿಯುತ್ತೆ ಅಂತ ನಾನು ಭಾವಿಸ್ತೀನಿ ಗೈಸ್. ಈ ಒಂದು ಲೈವ್ ಸ್ಟ್ರೀಮು ಯಾರ್ಯಾರಿಗೆಲ್ಲ ಇಷ್ಟ ಆಯಿತು, ನಾನು ಇದೇ ಥರ ಲೈವ್ನ ಕಂಟಿನ್ಯೂ ಮಾಡ್ಬೋದಾ ಅಂತ ಅನ್ನೋದಕ್ಕೆ ನೀವು ಒಂದು ಕಮೆಂಟ್ನ ಮಾಡಿ ಗೈಸ್. ಹಾಗೆ ನಮ್ಮ ವಿಡಿಯೋ ಹೇಗೆ ಬರ್ತಾಯಿದೆ ಅಂತಲೂ ಕೂಡ ಕಮೆಂಟ್ ಮಾಡಿ ಗೈಸ್. ಥ್ಯಾಂಕ್ ಯು ಗೈಸ್ ಸೋ ಮಚ್. ನೆಕ್ಸ್ಟ್ ಒಂದು ಲೈವ್ ಜೊತೆ ಅಥವಾ ಪ್ರೋಮೋ ಜೊತೆ ಅಥವಾ ಒಂದು ಬ್ಯೂಟಿಫುಲ್ ವಿಡಿಯೋ ಜೊತೆ, ಇಲ್ಲ ಅಂದರೆ ಗಿಲ್ಲಿಯ ಒಂದು ಪಂಚ್ ಡೈಲಾಗ್ ಜೊತೆ ಮತ್ತೊಮ್ಮೆ ವಾಪಸ್ ಬರ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಗೈಸ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಮತ್ತೊಮ್ಮೆ ಸಿಗೋಣ. ಬಾಯ್ ಬಾಯ್ ಗೈಸ್. ಥ್ಯಾಂಕ್ ಯು ಸೊ ಮಚ್.